ಕತೆ ಓದು. ಒಂದು ಊರಿನಲ್ಲಿ ಒಂದು ಕೋಳಿ ಇತ್ತು. ಅದಕ್ಕೆ 2 ಮರಿಗಳು ಇದ್ದವು. ಒಂದು ಮರಿಗೆ ಕೆಂಪು ಮರಿ, ಇನ್ನೊಂದು ಮರಿಗೆ ಹಳದಿ ಮರಿ ಎಂದು ಹೆಸರಿಡಲಾಯಿತು. ಹಳದಿ ಮರಿ ಹಳದಿ ಇರುವ ಆಹಾರವನ್ನು ತಿನ್ನುತ್ತಿತ್ತು. ಕೆಂಪು ಮರಿ ಕೆಂಪು ಇರುವ ಆಹಾರವನ್ನು ಹುಡುಕಿ ತಿನ್ನುತ್ತಿತ್ತು. ಒಂದು ದಿನ ಕೆಂಪು ಮರಿ ಹಸಿರು ಗಿಡದಲ್ಲಿ ಕೆಂಪು ಮೆಣಸಿನಕಾಯಿಯನ್ನು ತಿಂದಿತ್ತು. ಕೆಂಪು ಮರಿ ಬಾಯಿ ಟಾರ ಆಗಿ ಅಳತೊಡಗಿತು. ಇದನ್ನು ಗಮನಿಸಿದ ಹಳದಿ ಕೋಳಿ ಮರಿ, "ನೀನು ಏಕೆ ಅಳುವೆ?" ಎಂದು ಕೇಳಿತು. ಆಗ ಕೆಂಪು ಕೋಳಿ ಮರಿ, "ಹಳದಿ ಗಿಡದಲ್ಲಿ ಕೆಂಪು ಮೆಣಸಿನಕಾಯಿ ತಿಂದಿದ್ದೇನೆ, ಅದಕ್ಕೆ ನನಗೆ ಟಾರ ಆಗಿದೆ" ಎಂದು ಪುನಃ ಅಳತೊಡಗಿತು. ಆಗ ಹಳದಿ ಕೋಳಿ ಮರಿಯು ತನ್ನ ತಾಯಿ ಬಳಿ ಹೋಗಿ ಕೆಂಪು ಕೋಳಿ ಮರಿಗೆ ಟಾರ ಆಗಿರುವ ವಿಷಯವನ್ನು ಹೇಳಿತು. ಇದನ್ನು ಕೇಳಿದ ಕೋಳಿಯು ಹಳದಿ ಬಣ್ಣದ ಸಿಹಿ ಬೂಂದಿ ಕಾಳುಗಳನ್ನು ತಿನ್ನಲು ತಂದು ಕೊಟ್ಟಿತು.